ಡೇ 5 ಆಫ್ ನೋ ಸ್ಮೋಕಿಂಗ್ ಆ್ಯಂಡ್ ನೋ ಆಲ್ಕೋಹಾಲ್ ಬ್ಲಾಗ್. ಫಸ್ಟ್ ಡೇ ನನ್ನ ತಾಯಿ ಬನಶಂಕರಿನ ನೆನೆಸ್ಕೊಂಡು ಸ್ಟಾರ್ಟ್ ಮಾಡಿದ್ದಾಯಿತು. ನಾನು ಅರೌಂಡ್ 20 ಏಜ್ ಇರಬೇಕಾದ್ರೆ ಡ್ರಿಂಕ್ನ ಸ್ಟಾರ್ಟ್ ಮಾಡಿದ್ದು. ಆದರೆ ಲಾಸ್ಟ್ 4-5 ಇಯರ್ಸಿಂದ ಅಡಿಕ್ಷನ್ ತುಂಬಾ ಆಗಿತ್ತು. ಆಲ್ಮೋಸ್ಟ್ ಡೈಲಿ ಡ್ರಿಂಕ್ ಮಾಡ್ತಿದ್ದೆ. ತುಂಬ ದಪ್ಪ ಬೇರೆ ಆಗಿದ್ದೆ. ಮೆಂಟಲಿ ಕೂಡ ತುಂಬಾ ಡಿಸ್ಟರ್ಬ್ ಆಗಿರ್ತಿದ್ದೆ. ಒಂದಿನ ರಿಯಲೈಸ್ ಆಯಿತು, ಹೀಗೆ ಇದ್ದರೆ ಸರಿ ಇರಲ್ಲ ಅಂತ. ಡ್ರಿಂಕ್ ಬಿಟ್ಬಿಟ್ಟೆ. ಲೈಫಲ್ಲಿ ಡ್ರಿಂಕ್ ಸ್ಟಾರ್ಟ್ ಮಾಡಿದಾಗಲಿಂದ ಫಸ್ಟ್ ಟೈಮ್ ಸ್ಟ್ರೈಟ್ 5 months ಡ್ರಿಂಕ್ ಮಾಡಿರಲಿಲ್ಲ. ಗೊತ್ತು ಇದೆಲ್ಲ ದೊಡ್ಡ ಅಚೀವ್ಮೆಂಟ್ ಅಲ್ಲ ಅಂತ, ಬಟ್ ನನಗಿದು ಗ್ರೇಟ್ ಅನ್ನಿಸ್ತು. ಆದರೆ ರಿಲ್ಯಾಪ್ಸ್ ಆಗೋಯಿತು. ಹಾಗಂತ ನಾನು ಮತ್ತೆ ಆ ಅಡಿಕ್ಷನ್ ಲೆವೆಲ್ಗೆ ಹೋಗಲ್ಲ. ದಿಸ್ ಟೈಮ್ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ. ಅದಕ್ಕೆ ಫಸ್ಟಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ಡಾಕ್ಯುಮೆಂಟ್ ಕೂಡ ಮಾಡ್ತೀನಿ. ಡ್ರಿಂಕಿಂಗ್ ಥಾಟ್ಸ್ನ ಚಾನಲೈಸ್ ಮಾಡಿ ವರ್ಕೌಟ್ ಮಾಡಿ ಆಲ್ಮೋಸ್ಟ್ 15 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ನನ್ನ ಲೈಫ್ನ ಬೆಸ್ಟ್ ಫಿಸಿಕ್ನ ಅಚೀವ್ ಮಾಡಿದ್ದೀನಿ. ಇದು ಇನ್ನೂ ಸಾಲಲ್ಲ, ಇನ್ನೂ ತುಂಬಾ ಬಾಕಿ ಇದೆ.